ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ವಿಜಯ್ ಅವರು ಪ್ರಚಾರದ ವೇಳೆ ಓಡಿ ಹೋಗಿರುವಂತಹ ವಿಡಿಯೋ ಇದೀಗ ಸಿಕ್ಕಿದೆ. ಸೊ ಯಾಕೆ ಓಡಿ ಹೋದ್ರು, ಅಲ್ಲೇನಾಯ್ತು ಅಂತ ನೋಡ್ಕೊಳ್ಳೋದಾದ್ರೆ, ವಿಜಯ್ ಅವರ ಅಭಿಮಾನಿ ಎಸೆದಂತಹ ಹೂವನ್ನ ನೋಡ್ಕೊಂಡು ಅದನ್ನ ಬಾಂಬ್ ಅನ್ಕೊಂಡು ಅಲ್ಲಿಂದ ಓಡಿದ್ದಾರೆ. ಸೊ ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಹೂವನ್ನ ಬಾಂಬ್ ಅನ್ಕೊಂಡ್ರ ದಳಪತಿ, ಈ ತರ ಸಾಕಷ್ಟು ಟ್ಯಾಗ್ ಲೈನ್ ಅನ್ನ ನಾವು ಕೂಡ ನೋಡಿದೀವಿ. ಸೊ ಯಾಕೆ ಓಡೋದ್ರು ಅನ್ನೋದು ಇದಕ್ಕೆ ಏನಂದ್ರೆ, ಕೆಲವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ದಳಪತಿ ಅವರು ಅದನ್ನ ಬಾಂಬ್ ಅನ್ಕೊಂಡು ಓಡ್ ಹೋದ್ರು ಅಂತ. ಬಟ್ ದಳಪತಿ ಅವರ ಪರವಾಗಿ ಕೆಲವರು ಬ್ಯಾಟ್ ಬೀಸಿದವರು ಏನ್ ಹೇಳ್ತಿದ್ದಾರೆ, ಅಲ್ಲಿ ಅಭಿಮಾನಿಗಳು ಸೇರ್ಕೊಳ್ಳುವಂತಹ ಸೂಚನೆ ಸಿಕ್ಕಾಗ ಅಲ್ಲಿ ದಳಪತಿ ಅವರು ಓಡಿ ಹೋದ್ರು ಅನ್ನೋದು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಜನನಾಯಕನ್ ಸಿನಿಮಾದ ಒಂದು ಸಿನಿಮಾದ ಪ್ರಚಾರಕ್ಕೂ ಕೂಡ ಅವರಷ್ಟು ಇಳ್ದಿರ್ಲಿಲ್ಲ. ಬಟ್ ಅವರ ಒಂದು ಚುನಾವಣೆ ಸಂದರ್ಭದಲ್ಲಿ ಮಾಡಿರುವಂತಹ ಕೆಲವೊಂದು ಪ್ರಚಾರದ ಸಂದರ್ಭದಲ್ಲಿ ಆಗಿರುವಂತಹ ಕೆಲವು ಘಟನೆಗಳಿಗೆ ಏನು ಉತ್ತರವನ್ನ ಕೊಡ್ತಾರೆ ಅಂತ ಕೂಡ ನಾವು ನೋಡ್ಬೇಕು. ಆದ್ರೆ ಜನನಾಯಕನ್ ಚಿತ್ರದ ಕೆಲವೊಂದು ಕ್ಲಿಪ್ಸ್ ಗಳಾಗಿರ್ಬೋದು, ಕೆಲವೊಂದು ಸಿನಿಮಾನೇ ಕೆಲವೊಂದು ಆನ್ಲೈನ್ ಗಳಲ್ಲಿ ಸಿಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಯಾಕೇನು ಮಾತಾಡ್ತಿಲ್ಲ. ಹಾಗಾಗಿ ಮೊನ್ನೆ ಅಷ್ಟೇ ಅವ್ರ ಕೆಲವೊಂದು ದಂಡ ಕೂಡ ವಿಧಿಸಲಾಯಿತು. ಆಮೇಲೆ ಅವರ ಒಂದು ಡೈವೋರ್ಸ್ ಕೇಸ್ ಅಂತ ಬಂದಾಗ್ಲೂ ಕೂಡ ಅಷ್ಟೇ ಅವರ ಪತಿಯಿಂದಾನೇ ಕೆಲವೊಂದು ಮಾತುಗಳು ಕೂಡ ಬರ್ತಾ ಇತ್ತು. ಸೊ ವಿಜಯ್ ದಳಪತಿ ಅವರಿಗೆ ಈ ಒಂದು ಚುನಾವಣೆ ಪ್ರಚಾರಕ್ಕೆ ಇಳಿದ ನಂತರ ಅಂತೂ ಸಿಕ್ಕಾಪಟ್ಟೆ ಕೆಲವೊಂದು ಆರೋಪಗಳಾಗಿರ್ಬೋದು, ಕೆಲವೊಂದು ಘಟನೆಗಳಾಗಿರ್ಬೋದು ಸಂಭವಿಸಿದನ್ನ ನಾವು ಕೂಡ ನೋಡಿ ಇರ್ತೀವಿ. ಇನ್ ಕೇಸ್ ಅವರಿಗೆ ಈ ತರ ಒಂದು ಚುನಾವಣೆಗೆ ಇಳ್ದಿರೋದೇ ಅವ್ರು ತಪ್ಪ ಅನ್ಕೊಂಡು, ಅಂದ್ರೆ ವಿರೋಧ ಪಕ್ಷದವ್ರು ಏನಾದ್ರು ಮಾಡ್ತಿದಾರ, ವಿರೋಧ ಪಕ್ಷದವರ ಕೈವಾಡ ಏನಾದ್ರು ಇದೆಯಾ ಅನ್ನೋದು. ಯಾಕಂದ್ರೆ ಪೈರಸಿ ಕಾಟ ಒಂದು ಕಡೆ ಬೇರೆ ಆದ್ರೆ, ಈ ತರ ಒಂದು ಸೆನ್ಸರ್ ಆಗದೆ ಕೂಡ ಒಂದು ಸಿನಿಮಾ ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ ಅನ್ನೋದಕ್ಕೆ, ಹಾಗಾದ್ರೆ ನಮ್ಮ ಸಿನಿಮಾ ಎಲ್ಲಿ ಹೋಗ್ತಾ ಇದೆ, ಅದ್ರಲ್ಲಿ ನಿರ್ಮಾಪಕರು ಹಾಕಿರುವಂತಹ ಅಥವಾ ಹೂಡಿರುವಂತಹ ಹಣಕ್ಕೆ ಉತ್ತರ ಯಾರು ಕೊಡ್ತಾರೆ? ಅದು ಬೇರೆ ಜನನಾಯಕನ್ ಸಿನಿಮಾ, ಅವರ ಕೊನೆ ಸಿನಿಮಾ ಅಂತಾನು ಕೂಡ ಹೇಳ್ಕೊಂಡಿದ್ದಾರೆ. ಈ ಸಿನಿಮಾಕ್ಕೆ 400 ಕೋಟಿಗಳಷ್ಟು ಕೂಡ ಖರ್ಚಾಗಿದೆ. ಸೊ ಈ ಖರ್ಚಿಗೆ ಯಾರು ಭರಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಒಂದು ಸಿನಿಮಾವನ್ನ ಮಾಡ್ಬೇಕಾದ್ರೆ ಅಲ್ಲಿ ನಿರ್ದೇಶಕರ ಪಾತ್ರ ಆಗಿರ್ಬೋದು, ನಿರ್ಮಾಪಕರ ಪಾತ್ರ ಆಗಿರ್ಬೋದು, ಒಂದು ಕೈ ಮೇಲೇನಂತ ಹೇಳ್ಬೋದು. ಆದ್ರೆ ಸಿನಿಮಾ ಈ ತರ ಒಂದು ಸೆನ್ಸರ್ ಆಗದೇನೆ ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ ಅಂದಾಗ ಅದು ಹೇಗೆ ಸಾಧ್ಯ ಅನ್ನೋದು ಸಾಕಷ್ಟು ಜನ ಪ್ರಶ್ನೆ ಆಗಿದೆ. ಸೊ ಅದೀಗ ಸಿನಿಮಾದ ಕೆಲವೊಂದು ಲಿಂಕ್ಸ್ ಗಳು ಕೆಲವೊಂದು ಏನ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇದೆ, ಸೊ ಅದನ್ನ ಆಲ್ರೆಡಿ ಡಿಲೀಟ್ ಕೂಡ ಮಾಡಿಸಿದ್ದಾರೆ. ಬಟ್ ಜನನಾಯಕನ್ ಚಿತ್ರಕ್ಕೆ ಯಾವಾಗ ತೆರೆ ಮೇಲೆ ಬರುತ್ತೆ ಅನ್ನೋದು 2 ವರ್ಷದಿಂದನೂ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಜನಗಳು. ಸೊ ಯಾವಾಗ ತೆರೆ ಮೇಲೆ ಬರ್ತಾ ಇದೆ, ಅದರಲ್ಲೂ ವಿಜಯ್ ದಳಪತಿ ಅವರ ಅಭಿಮಾನಿಗಳಿಗೆ ವಿಜಯ್ ಅವರ ಕೊನೆ ಸಿನಿಮಾ ಅಂತ ಅನೌನ್ಸ್ ಆದ್ಮೇಲೆ ಅವರ ಅಭಿಮಾನಿಗಳು ಕಾಯ್ತಾ ಇರುವಂತ ಕುತೂಹಲಕ್ಕೆ ಯಾವಾಗ ಉತ್ತರ ಸಿಕ್ಕುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಇತ್ತೀಚೆಗೆ ಅಂದ್ರೆ ನಿನ್ನೆ ನಡೆದಂತಹ ಒಂದು ಘಟನೆಯಲ್ಲಿ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತದ್ದು. ಹೂವನ್ನ ಬಾಂಬ್ ಅನ್ಕೊಂಡು ಓಡಿ ಹೋದಂತಹ ವಿಜಯ್ ಅವರಿಗೆ ಅಲ್ಲಿ ಅವರ ಪರವಾಗಿ ಬ್ಯಾಟ್ ಕೂಡ ಬೀಸಿದ್ದಾರೆ. ಇನ್ನು ಅದು ಅಲ್ಲ, ಅವರು ಅಭಿಮಾನಿ ಬೆಳೆಸಿದಂತಹ ಒಂದು ಹೂವಿನ ಗುಚ್ಛವನ್ನ ನೋಡ್ಕೊಂಡು ಅದನ್ನ ಬಾಂಬ್ ಅಂತ ಹೆದರ್ಕೊಂಡು ಹೋಗಿ ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಕೆಲವೊಂದಿಷ್ಟು ಮಾತುಗಳು. ಸೊ ಅಲ್ಲಿ ಆಕ್ಚುಲ್ ಆಗಿ ಏನಾಗಿರೋ ಅಂದ್ರೆ, ಅವ್ರು ಕರೆಕ್ಟ್ ಟೈಮ್ಗೆ ಅವರ ಅಭಿಮಾನಿಗಳು ಹೂವನ್ನ ಎಸ್ದಾಗ್ಲೇ ವಿಜಯ್ ಅವ್ರು ಹೋಗಿ ಗಾಡಿಯಲ್ಲಿ ಕೂತ್ಕೊಂಡಿದ್ದು. ಸೊ ಇನ್ ಕೇಸ್ ಅವ್ರು ಏನಾದ್ರು ಅದನ್ನ ಬಾಂಬ್ ಅನ್ಕೊಂಡು ಓಡಿ ಹೋದ್ರ, ಅಥವಾ ಅಲ್ಲಿ ಜನಗಳು ಮುತ್ತಿಗೆ ಹಾಕ್ತಾರೆ ಅನ್ನೋ ಒಂದು ಭಯಕ್ಕೋಸ್ಕರ ಅಲ್ಲಿಂದ ಓಡಿ ಹೋದ್ರ ಅನ್ನೋದು ಇನ್ನು ಕೂಡ ಉತ್ತರ ಸಿಗದೆ ಇರುವಂತಹ ಒಂದು ಪ್ರಶ್ನೆ ಆಗಿದೆ. ಸೊ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇರೋ ವೈರಲ್. ಸೊ ಇದನ್ನ ಸಾಕಷ್ಟು ವಿಷಯಗಳಲ್ಲಿ ಟೀಕೆ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರು ಓಡಿ ಹೋಗುವಂತ ಒಂದು ಕ್ಲಿಪ್ ಅನ್ನು ಇಟ್ಕೊಂಡು ಮೀಮ್ಸ್ಗೂ ಆಗಿರ್ಬೋದು, ಅಥವಾ ಕೆಲವೊಂದು ನಾವು ಈಗ ವಾಟ್ಸಪ್ ಅಲ್ಲಿ ಸ್ಟಿಕ್ಕರ್ ಗಳನ್ನ ಯೂಸ್ ಮಾಡ್ತೀವಿ, ಸೊ ಅದಕ್ಕೂ ಈಗ ಅದನ್ನ ಬಳಸ್ಕೊತಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಅವರೇ ಕೊಡ್ಬೇಕು. ನಿಜವಾಗಿ ಇದು ಉತ್ತರ ಸಿಗದೆ ಇರುವಂತಹ ಪ್ರಶ್ನೆ. ಆದ್ರೆ ಅಲ್ಲಿ ಅಭಿಮಾನಿಗಳು ಹೇಳೋ ಪ್ರಕಾರನೂ ನೋಡ್ಬೋದು, ಅಥವಾ ಅಲ್ಲಿ ಆಗಿರೋ ಘಟನೆಗಳನ್ನ ನೋಡಿದ್ರ ಪ್ರಕಾರನೂ ನಾವು ಹೇಳೋದಾದ್ರೆ, ಅಲ್ಲಿ ಅಭಿಮಾನಿ ಎಸೆದಂತಹ ಹೂವನ್ನ ಇಟ್ಕೊಂಡು ಅವರು ಓಡಿ ಹೋದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಅಥವಾ ಅಲ್ಲಿ ಜನಗಳು ಮುತ್ತಿಗೆ ಹಾಕ್ತಾರ ಮುತ್ತಿಗೆ ಹಾಕುವಂತ ಸಂದರ್ಭ ಎದುರಾಗಿತ್ತು ಅನ್ನೋ ಒಂದು ರೀಸನ್ಗೋಸ್ಕರ ಅಲ್ಲಿಂದ ಓಡಿ ಹೋದ್ರ ಅನ್ನೋದು ಕೂಡ ಒಂದು ಸಾಕಷ್ಟು ಉತ್ತರ ಸಿಗದಿರುವಂತ ಪ್ರಶ್ನೆ. ಸೊ ಇದಕ್ಕೆಲ್ಲ ಉತ್ತರ ಅವರೇ ಕೊಡ್ಬೇಕಾಗಿದೆ. ಅಥವಾ ಈ ವಿಡಿಯೋ ಗ್ಲಿಮ್ಸ್ ಅದಕ್ಕಿಂತ ಮುಂಚೆ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಬಟ್ ಆ ಒಂದು ಕ್ಲಿಪ್ ಅನ್ನು ಇಟ್ಕೊಂಡು ಇದೀಗ ವೈರಲ್ ಮಾಡ್ತಾ ಇರುವಂತದ್ದು. ಸೊ ಇದು ಮುಂದುವರಿದ ಭಾಗ ಅಂದ್ರೆ ಏನಾಗ್ಬೋದು ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಚುನಾವಣೆ ಬರ್ತಾ ಇದೆ. ಚುನಾವಣೆಯಲ್ಲಿ ವಿಜಯ್ ಅವರ ಒಂದು ಮೇಲ್ಗೈ ಹೇಗೆ ಸಾಧಿಸ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ.